ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ತುಂಬ ದಿನದಿಂದ ಪೂರಿ ಮತ್ತು ಛೋಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಹಿಂದಿನ ದಿನ ರಾತ್ರಿಯೇ ಕಾಬೂಲ್ ಕಡಲೆಕಾಳು ಒಂದು ಅರ್ಧ ಕಪ್ ಆಗೋಷ್ಟು ನೆನೆಸಿದ್ದೆ. ನೆನೆಸಿರೋವಂಥ ಕಾಬೂಲ್ ಕಡಲೆಕಾಳು ಅರ್ಧ ಕಪ್ ಇದ್ದರೆ ಅದು ಬೆಳಗ್ಗೆ ಆಗೋಷ್ಟರಲ್ಲಿ 1 ಕಪ್ ಆಗುತ್ತೆ. ನೀರು ಸಮೇತ ಮೊದಲಿಗೆ ಒಂದು 3 ವಿಸಿಲ್ ಕೊಟ್ಟು ಬೇಯಿಸ್ಕೋಬೇಕು. ಆಮೇಲೆ ಅದಕ್ಕೆ ಒಂದು ಆಲೂಗೆಡ್ಡೆ ಈ ರೀತಿ ಕಟ್ ಮಾಡಿ ಹಾಕಿ ಮತ್ತೆ 3 ವಿಸಿಲ್ ಕೊಟ್ಟು ಬೇಯಿಸ್ಕೋಬೇಕು. ಕಾಬೂಲ್ ಕಡಲೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಸ್ವಲ್ಪ 6 ವಿಸಿಲ್ ಆಗೋಷ್ಟು ಬೇಯಿಸ್ಕೊತೀನಿ. ಬೇಯಿಸ್ಕೊಂಡಿರೋವಂಥ ಕಾಬೂಲ್ ಕಡಲೆ ಹಾಗೆ ಆಲೂಗೆಡ್ಡೆನ ಒಂದು 1/4 ಭಾಗ ಆಗೋಷ್ಟು ಮಾತ್ರ ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಇವಾಗ ಇನ್ನೊಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಎಲೆ ಮತ್ತು ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಒಂದು 2 ಸ್ಲಿಟ್ ಮಾಡಿ ಸೇರಿಸಿದ್ದೀನಿ. ಇದಕ್ಕೆ 3 ಈರುಳ್ಳಿದು ಪೇಸ್ಟ್ ಹಾಕಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸಲಿಕ್ಕೆ ಬಿಡಬೇಕು. ಈರುಳ್ಳಿದು ಹಸಿ ವಾಸನೆ ಹೋಗ್ತಿದ್ದ ಹಾಗೆಯೇ 3 ಟೊಮ್ಯಾಟೊ ಜಸ್ಟ್ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನ ಪುಡಿ, ಖಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು ಕಿಚನ್ ಕಿಂಗ್ ಮಸಾಲ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಸೇರಿಸಿದ್ದೀನಿ. ಧನಿಯಾ ಪುಡಿನೂ ಅಷ್ಟೇ ಒಂದು 1/2 ಟೀ ಚಮಚ ಆಗೋಷ್ಟು, ಜೊತೆಗೆ ಗರಂ ಮಸಾಲ ಒಂದು 1/4 ಚಮಚ ಆಗೋಷ್ಟು ಹಾಕಿದ್ದೀನಿ. ಗರಂ ಮಸಾಲ ಹಾಕ್ತಾ ಇರೋ ಕಾರಣ ನಾನು ಎಣ್ಣೆಗೆ ಏನೂ ಚಕ್ಕೆ ಲವಂಗ ಎಲ್ಲ ಹಾಕಿಲ್ಲ. ನೀವು ಗರಂ ಮಸಾಲ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಎಣ್ಣೆಗೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲನೂ ಸಹ ಹಾಕ್ಕೋಬೋದು. ಟೊಮ್ಯಾಟೊ ಜೊತೆ ಈ ಮಸಾಲೆ ಎಲ್ಲ ಮಿಶ್ರಣ ಆಗ್ತಿದ್ದ ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಪೂರ್ತಿಯಾಗಿ ಬೇಯಿಸ್ಕೋಬೇಕು. ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಇದು ಕುಕ್ ಆಗಬೇಕು. ಒಂದು 3 to 4 ಮಿನಿಟ್ಸ್ ನಾನು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ. ನೋಡಿ, ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ, ಅಂದರೆ ಟೊಮ್ಯಾಟೊದಲ್ಲಿರೋವಂಥ ಹಸಿ ವಾಸನೆ ಎಲ್ಲ ಹೋಗಿದೆ. ಹಾಗೆಯೇ ಹಾಕಿರೋವಂಥ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದಕ್ಕೆ ಬೇಯಿಸಿ ಆಲೂಗೆಡ್ಡೆ ಮತ್ತು ಕಾಬೂಲ್ ಕಡಲೆಗೆ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಸ್ವಲ್ಪ ಅದು ಪೂರ್ತಿಯಾಗಿ ಸೇರಿಸಿದ್ದೀನಿ. ನೀರಿನ ಜೊತೆಗೇ ಸೇರಿಸ್ಕೊಳ್ಳಿ. ಹಾಗೆಯೇ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದೆ ನಾನು. ಒಂದು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು, ಯಾಕೆಂದರೆ ನಾವು ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ ಇದು. ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿ ಬರಿಸ್ಬೇಕು. ಅದು ಸ್ವಲ್ಪ ಚೆನ್ನಾಗಿ ಕುದ್ದಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಅಷ್ಟರಲ್ಲಿ ಈ ಕಡೆ ನಾನು ಪೂರಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಚಪಾತಿ ಅಥವಾ ಪೂರಿ ಚೆನ್ನಾಗಿರುತ್ತೆ, ಇಲ್ಲ ಪರೋಟ. ಬೆಳಗ್ಗೆ ಹೊತ್ತು ಪರೋಟ ಅಷ್ಟಾಗಿ ನಮಗೆ ಸೇರಲ್ಲ. ಹಾಗೆಯೇ ಚಪಾತಿ 1-2 ಡೇಸ್ ಬ್ಯಾಕ್ ಇನ್ನೂ ಮಾಡಿದ್ದೆ. ಹಾಗಾಗಿ ಪೂರಿ ಮಾಡೋಣ ಅಂತ ಅಂದ್ಬಿಟ್ಟು ಪೂರಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 1 ಮಂತ್ ಆಗಿತ್ತೇನೋ ನಾನು ಪೂರಿ ಮಾಡಿ, ಹಾಗಾಗಿ ಪೂರಿ ಮಾಡ್ತಾಯಿದ್ದೀನಿ. ಪೂರಿ ಒತ್ತಿಡೋ ಅಷ್ಟರಲ್ಲಿ ಈ ಕಡೆ ಚೆನ್ನಾಗಿ ಛೋಲೆ ಮಸಾಲೆನೂ ಸಹ ಕುದ್ದಿತ್ತು ಚೆನ್ನಾಗಿ. ಇದಕ್ಕೆ ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಈ ಕಡೆ ಕಾಬೂಲ್ ಕಡಲೆಕಾಳಂದು ಮಸಾಲ ರೆಡಿ. ಮೊದಲಿಗೆ ನಿಮಗೆ ಬಿಸಿ ಇದ್ದಾಗ ಸ್ವಲ್ಪ ತೆಳು ಅಂತ ಅನಿಸುತ್ತೆ, ಬಟ್ ತಣ್ಣಗಾಗ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ. ಗ್ರೇವಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಹಾಗೆಯೇ ಈ ಕಡೆ ಪೂರಿನೂ ಸಹ 1 by 1 ನಾನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಬಿಸಿ ಪೂರಿ ಫಸ್ಟ್ ಹಿತೈಷ್ಗೆ ಇಲ್ಲಿ ತಿನ್ನಿಸ್ತಾ ಇದ್ದೀನಿ. ಆಮೇಲೆ ನಾವು ತಿನ್ನೋವಂಥದ್ದು ಬಿಸಿನಲ್ಲೂ ಈ ಥರ ಇತ್ತು ಗ್ರೇವಿ. ನಾನು ತಿನ್ನೋ ಅಷ್ಟರಲ್ಲಿ ಒಂದು 10-10:30 ಆಗಿತ್ತು ಟೈಮು. ಸೊ ಅಷ್ಟರಲ್ಲಿ ನೋಡಿ ಈ ರೀತಿ ಗಟ್ಟಿಯಾಗಿರುತ್ತೆ. ಗ್ರೇವಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು. ಖಾರ ಜಾಸ್ತಿ ಬೇಕು ಅಂದರೆ ನೀವು ಜೊತೆಗೆ ಪೇಸ್ಟ್ ಮಾಡ್ಕೋತೀರಲ್ಲ ಇದು ಟೊಮ್ಯಾಟೊ, ಅದ್ರ ಜೊತೆಗೇ ಬೇಕಿದ್ರೂ ನೀವು ಹಸಿರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೋಬೋದು. ಹಾಗೆಯೇ ಕಸೂರಿ ಮೇಥಿ ಇದ್ದರೆ ಕಸೂರಿ ಮೇಥಿನೂ ಸಹ ನೀವು ಹಾಕ್ಕೊಳ್ಳಿ. ಒಂದು ಅರ್ಧ ಚಮಚ ಆಗೋಷ್ಟು ಕೊತ್ತಂಬರಿ ಸೊಪ್ಪಿನ ಜೊತೆ. ಅದು ಸಹ ಟೇಸ್ಟು ಮತ್ತು ಫ್ಲೇವರು ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಮನೆಯಲ್ಲಿ ಕಸೂರಿ ಮೇಥಿ ಖಾಲಿ ಆಗಿತ್ತು, ಹಾಗಾಗಿ ನಾನು ಕಸೂರಿ ಮೇಥಿನ ಇಲ್ಲಿ ಸ್ಕಿಪ್ ಮಾಡಿದ್ದೇನೆ. ಹಿತೈಷ್ಗೆ ತಿಂಡಿ ಆದಮೇಲೆ ಹಾಲು ಕೊಡಬೇಕಲ್ವಾ. ನಾನು ಈ ಹಿಂದೆ ಎಲ್ಲ ತೋರಿಸಿದ್ದೀನಿ. ನಮ್ಮಲ್ಲೇ ತಯಾರಾಗುವಂಥ ರಾಗಿ ಚೊಕೋ ಮಾಲ್ಟ್ ಅವ್ನ ಫೇವ್ರೇಟ್ ಆಗಿದೆ. ಜಸ್ಟ್ ಈ ಮಾಲ್ಟನ್ನ ಒಂದು ಅರ್ಧ ಟೀ ಚಮಚ ಆಗೋಷ್ಟು ಹಾಲಿಗೆ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಮಕ್ಕಳು ಕುಡಿಯಲ್ಲ ಅಲ್ವಾ, ಹಾಗಾಗಿ ತಟ್ಟೆಗೆ ಹಾರಕ್ಕೆ ಇಟ್ಟಿದ್ದೀನಿ. ಕೊಟ್ಟರೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾರೆ. ಚಾಕ್ಲೇಟ್ ಫ್ಲೇವರ್. ದೊಡ್ಡವರಿಗೆ ಇದು ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್. ಇದೂ ಅಷ್ಟೇ ನೋಡಿ, ಎಲ್ಲೂ ಸಹ ಕಲರ್ ಬಿಟ್ಕೋತಾ ಇಲ್ಲ. ಇದೂ ಒಂದು
ಹಾಫ್ ಚಮಚ ಹಾಕಿದ್ರೆ ಸಾಕು, ತುಂಬ ಜಾಸ್ತಿ 1 ಚಮಚ ಎಲ್ಲ ಹಾಕೋದು ಬೇಡ. ಏಕೆಂದರೆ ಎಲ್ಲವೂ ಸಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದು ಇದರಲ್ಲಿ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನೀವೂ ಸಹ ತಗೊಂಡು ಟ್ರಯಲ್ ಮಾಡಿ ಬೇಕಾದ್ರೆ ಟೇಸ್ಟ್ ಇಷ್ಟ ಆಯಿತು ಅಂತ ಅಂದರೆ ನೆಕ್ಸ್ಟ್ ಲಾರ್ಜ್ ಕ್ವಾಂಟಿಟಿನಲ್ಲಿ ನೀವು ತಗೋಬೋದು. ರಾಗಿ ಚೊಕೋ ಮಾಲ್ಟ್ ನೋಡಿ, ಚಾಕ್ಲೇಟ್ ಫ್ಲೇವರೂ ಜಾಸ್ತಿ ಇರಲ್ಲ, ಲೈಟಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಖಂಡಿತ ಬೈ ಮಾಡಿ. 7795846794ಗೆ ವಾಟ್ಸ್ಯಾಪ್ ಮಾಡಿ. ಥ್ಯಾಂಕ್ ಯು.